ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋದು ಅನೇಕ ಜನರನ್ನ ಕಾಡ್ತಿರುವಂಥ ದೊಡ್ಡ ಸಮಸ್ಯೆಗೆ ಒಂದು ಪರಿಹಾರ. ಮಧುಮೇಹ ಅಂದರೆ ಡಯಾಬಿಟಿಸ್. ಅದರ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಹೌದು, ನಿಮ್ಮ ಅಡುಗೆನಲ್ಲೇ ಇದೆ ಇದಕ್ಕೆ ಸುಲಭವಾದ ಪರಿಹಾರ. ಅದೇನಪ್ಪ ಅಂದರೆ ಬೆಳ್ಳುಳ್ಳಿ. ಹಾಂ, ಹೌದು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಅಥವಾ 2 ಎಸಳು ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಮಧುಮೇಹವನ್ನು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿಡಬಹುದು. ಬೆಳ್ಳುಳ್ಳಿನಲ್ಲಿ ಇರುವ ಅಲಿಸಿನ್ ಎಂಬ ಸಂಯುಕ್ತವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ದಿನವೂ ಕೂಡ ನಾವು ನಿಯಮಿತವಾಗಿ ಬೆಳ್ಳುಳ್ಳಿನ ತಿಂದರೆ ಬ್ಲಡ್ ಪ್ರೆಷರ್ ನಿಯಂತ್ರಣ, ಚಳಿಯ ತಡೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಇಂದಿನಿಂದಲೇ ಅಂದರೆ ಈಗಿನಿಂದಲೇ ಈ ನೈಸರ್ಗಿಕ ವಿಧಾನವನ್ನು ಪ್ರಯತ್ನ ಮಾಡಿ ನೋಡಿ. ಔಷಧಿಗಳ ಅವಲಂಬನೆ ಕಡಿಮೆ ಮಾಡಿ ಆರೋಗ್ಯಕರ ಜೀವನವನ್ನು ನಡೆಸಿ. ನೀವು ಬೆಳ್ಳುಳ್ಳಿಯನ್ನು ಹೇಗೆ ಬಳಸ್ತೀರಾ ಮಧುಮೇಹ ನಿಯಂತ್ರಣಕ್ಕಾಗಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.